ಕಾರ್ಕಳ ವಿಧಾನಸಭೆಗೆ ಪೂರಕವಾಗಿ ಕೇವಲ ನಿಮ್ಮ ಹತ್ರ ಒಂದೆರಡು ವಿನಂತಿಯನ್ನು ಮಾಡಲಿಕ್ಕೆ ಮಾತ್ರ ನಾನಿಲ್ಲಿ ನಿಂತಿದ್ದೇನೆ ಸರ್. ಏನಂದ್ರೆ ನಮ್ಮ ಕಾರ್ಕಳ ಮತ್ತೆ ಮಲೆನಾಡು ಮತ್ತೆ ನಮ್ಮ ಈ ಒಂದು ಏನ್ ಹೇಳ್ತಾರೆ ಮಲೆನಾಡು ಮತ್ತೆ ಕರಾವಳಿಗೆ ಕೊಂಡಿಯಾಗಿರುವ ನಮ್ಮ ಆಗುಂಬೆ ಘಾಟಿ ಉಂಟು ಸರ್. ಈ ಘಾಟಿ ಈ ದೇಶದ ಶಾರ್ಟೆಸ್ಟ್ ಘಾಟಿ. ಕೇವಲ 15 ನಿಮಿಷದಲ್ಲಿ 15 ಸುತ್ತು ಕ್ರಮಿಸುವಂತ ಘಾಟಿ 10 ಮೀಟರ್ ಅಗಲ ಆದ್ರೆ ನಮ್ಮ ಬಯಲುಸೀಮೆ ಮತ್ತೆ ಕರಾವಳಿಗೆ ಒಂದು ಹೆಬ್ಬಾಗಿಲು ಓಪನ್ ಆಗ್ತದೆ. ಹಿಂದೆ ವಿಠಲ್ ಮಲ್ಲಿ ಅವರು ಏರ್ಪೋರ್ಟ್ ಮಾಡಿದ್ದಾರೆ, ಬಂದರು ಮಾಡಿದ್ದಾರೆ. ಇವತ್ತು ನಮಗೆ ಕೇವಲ ಈ ಘಾಟಿಯನ್ನು 300 ಕೋಟಿಯಲ್ಲಿ ಆದ್ರೆ ಒಂದು ಓಪನ್ ಆದ್ರೆ ಇಡೀ ನಮ್ಮ ಒಂದು ಏನ್ ಹೇಳ್ತಾರೆ ನಮ್ಮ ಒಂದು ಅಭಿವೃದ್ಧಿಯ ಹೆಬ್ಬಾಗಿಲು ಓಪನ್ ಆಗ್ತದೆ. ಇದನ್ನು ನಿಮ್ಮ ಮೂಲಕ ತಾವು ಮಾಡಿಕೊಡ್ಬೇಕಂತ ಮೊದಲ ವಿನಂತಿಯನ್ನು ಮಾಡುತ್ತಾ, ಮಹಾಮಸ್ತಕ ಅಭಿಷೇಕ ವಿಶ್ವದ 2ನೇ ದೊಡ್ಡ ಗೋಮಟೇಶ್ವರ ಇರುವುದು ಕಾರ್ಕಳದಲ್ಲಿ ಸರ್. ಇದು ಜೈನ ಕಾಶಿ. ನಮ್ಮ ವರಂಗ ಅಂತ ನನ್ನ ಗ್ರಾಮ ವರಂಗದಲ್ಲಿ ಒಂದು ಜೈನ ಕೆರೆ ಇದೆ, ಅದರಲ್ಲೊಂದು ದೇವಿ ತಾಯಿ ಗುಡಿ ಇದೆ. ಅದಕ್ಕೆ ಇವತ್ತು ನಾವು ಬೋಟಿನಲ್ಲಿ ಹೋಗಿ ನಮಸ್ಕರಿಸುವ ಪದ್ಧತಿ ಇದೆ. ಆದ್ದರಿಂದ ಇದರೆಲ್ಲ ಸಮಗ್ರ ಅಭಿವೃದ್ಧಿಗೆ ಕನಿಷ್ಠ 100 ಕೋಟಿಯ ಅನುದಾನವಾದರೂ ನೀಡಿ ಈ ಕಾರ್ಕಳದ ಕೊಂಡಿಯಾಗಿ ಎಲ್ಲ ಬರುವ ಸಂಪರ್ಕ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲು ಅನುದಾನ ನೀಡಬೇಕಂತ ತಮ್ಮ ಹತ್ರ ವಿನಂತಿ ಮಾಡುತ್ತಾ, ಅದೇ ರೀತಿ ಈಗಾಗಲೇ ಮಂಗಳೂರಿನಲ್ಲಿ ಸ್ಮಾರ್ಟ್ ಸ್ಕೂಲ್ಗಳು ಕೆಲಸ ಮಾಡ್ತಿವೆ. ನಮ್ಮಲ್ಲಿ ಸರ್ಕಾರ ಶಾಲೆಯ ಶಕ್ತಿ ಏನಂದ್ರೆ ಸರ್, ಇವತ್ತು ನಮ್ಮ ವರಗ ಪಂಚಾಯಿತಿಯ ಮುನ್ನೆಲೆಯಲ್ಲಿ ಕೆಪಿಎಸ್ ಶಾಲೆಯಲ್ಲಿ 1200 ಮಕ್ಕಳು ಕಲಿತಿದ್ದಾರೆ. ಹೆಬ್ರಿಯ ಒಂದು ಪ್ರೈಮರಿ ಶಾಲೆಯಲ್ಲಿ LKG ಇಂದ 8ನೇ ಕ್ಲಾಸ್ವರೆಗೆ 750 ಮಕ್ಕಳು ಕಲಿತಿದ್ದಾರೆ. ಇದನ್ನು ಸ್ಮಾರ್ಟ್ ಶಾಲೆಯಾಗಿ ತಾವು ಮಾಡಿದ್ರೆ ಖಂಡಿತ ಮುಂದಿನ ದಿನದಲ್ಲಿ ನಮ್ಮ ಬಡವರ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಮಾತನ್ನು ಹೇಳುತ್ತಾ, ಈ ಶಾಲೆಯ ಬಗ್ಗೆ ನಾವು ಅತ್ಯಂತ ಹೆಮ್ಮೆಯನ್ನು ವ್ಯಕ್ತಪಡಿಸ್ತೇವೆ. ಯಾಕಂದ್ರೆ ಯಾವಾಗ ಕಿಸಾನ್ ಭವನ ಬಡವರ ಉಳುವವರೇ ಒಡೆಯ ಅಂತ ಅರ್ಜಿ ಬರೀಲಿಕ್ಕೋಸ್ಕರ ಪ್ರಾರಂಭ ಮಾಡಿದ ವೀರಪ್ಪ ಮೊಯ್ಲಿ ಅವರ ಕನಸಿನ ಕಿಸಾನ್ ಭವನ ಇದೊಂದು ಭವ್ಯವಾದ ದಿವ್ಯವಾದ ಒಂದು ಹಾಲ್ ಆಗಿ ಪರಿವರ್ತಿಸಿ ಇವತ್ತು ಮಹಾತ್ಮ ಗಾಂಧಿ ಶಾಲೆಯನ್ನು 35 ವರ್ಷಗಳ ಹಿಂದೆ ಬಡವರ ಮಕ್ಕಳಿಗಾಗಿ, ಸೂರಿಲ್ಲದವರ ಮಕ್ಕಳಿಗಾಗಿ, ನಿರ್ಗತಿಕ ಮಕ್ಕಳಿಗಾಗಿ ಇಲ್ಲಿ 35% ಮಾರ್ಕ್ ತೆಗೆದು ಬಂದ ವಿದ್ಯಾರ್ಥಿಗೆ ಮೊದಲ ಅಡ್ಮಿಷನ್. ಇವತ್ತಿನೆಲ್ಲ ಶಿಕ್ಷಣ ಕ್ರಾಂತಿಯನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಆ ವಿದ್ಯಾರ್ಥಿ ಶಿಕ್ಷಣ ಮುಗಿದು ಹೋಗುವಾಗ 85-90 ಮಿನಿಮಮ್ ಫಸ್ಟ್ ಕ್ಲಾಸ್ ಪಾಸ್ ಆಗುವ ಒಂದು ಬದ್ಧತೆಯೊಂದಿಗೆ ಇಲ್ಲಿ ಎಲ್ಲ ಶಿಕ್ಷಕರ ಸಮೂಹ ಕೆಲಸ ಮಾಡ್ತಾ ಉಂಟು. ಇಲ್ಲಿ ಸಂತೋಷ ಆಗ್ತದೆ.